ಇವತ್ತು ಹಬ್ಬ ಮುಗಿಸ್ಕೊಂಡು ಹೋಗಿ ಜಸ್ಟ್ 4 ಅವರ್ ಡ್ಯೂಟಿ ಮಾಡಿದೀನಿ. 1000 rupees ಅರ್ನಿಂಗ್ಸ್ ಆಗಿದೆ. ಜಸ್ಟ್ ರಾಪಿಡೋ ಅಂಕಲ್ ಪೋರ್ಟರ್ ಅಲ್ಲಿ. ಲೋಕಲ್ ಆರ್ಡರ್ ಆಗ್ತಕ್ಕಂಥ ಅರ್ನಿಂಗ್ಸ್ ಬೇರೆ ಲಾಂಗ್ ಆರ್ಡರ್ ಅಲ್ಲಿ ಯಾವ್ದ್ರಲ್ಲೂ ಆಗಲ್ಲ ನಮ್ಮ ಪ್ರಕಾರ. ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಮಳೆ ಬಂದ ತಕ್ಷಣ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಗೂಡ್ ಸೇರ್ಕೊಂಡ್ಬಿಟ್ಟಿದ್ದಾರೆ, ಯಾರ ಡ್ಯೂಟಿನೇ ಮಾಡ್ತಾ ಇಲ್ಲ ಅಂತ. ರೀ, ಮಳೆಗೆಲ್ಲ ಎದ್ರಕೊಂಡು ಗೂಡ್ ಸೇರ್ಕೊಳ್ಳೋ ಜಾಯಮಾನನೇ ಅಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅದು. ಮಳೆ ಬಂದ್ರು ಮಳೆ ಇಲ್ಲಾಂದ್ರೂ ಆಟೋ ಡ್ರೈವರ್ಸ್ ಕಸ್ಟಮರ್ನೇ ಪಿಕಪ್ ಡ್ರಾಪ್ ಮಾಡ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಅದೇ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮಳೆ ಇಲ್ಲ ಆದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಮಳೆ ಇದ್ರೆ ಕಮರ್ಷಿಯಲ್ ಬೇರೆ ಮೆಟೀರಿಯಲ್ ಪಿಕಪ್ ಡ್ರಾಪ್ ಮಾಡ್ತಾರೆ. ಯಾವ್ದಿದ್ರು ಹಬ್ಬನೇ ನಮಗೆ. ನಮ್ಮೆಲ್ಲಾ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಎಷ್ಟು ಬೇಗ ಮಳೆಗಾಲ ಸ್ಟಾರ್ಟ್ ಆಗತ್ತಪ್ಪ, ಹೆಚ್ಚೆಚ್ಚು ಅರ್ನಿಂಗ್ಸ್ ಮಾಡ್ಬೋದು, ಸರ್ಜ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಗೊತ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ ವಿಡಿಯೋನ ವಾಚ್ ಮಾಡಿ. ಯಾಕೆಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಡೆಲಿವರಿ ಬಾಯ್ಸ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ವಿಡಿಯೋ ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ಬಿಕಾಸ್ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವ್ ಹೆಂಗ್ ವಿಡಿಯೋ ಮಾಡಕ್ಕಾಗತ್ತೆ. ಯಾಕೆಂದ್ರೆ ನಾವು ಮಾಡದ ವಿಡಿಯೋ ನಿಮಗೋಸ್ಕರ, ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಎವ್ರಿ ಡೇ ನಮಗೆ ಇರ್ಲೇಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರ್ತೀವಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ ಮುಂದೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಸ್ವಲ್ಪ ಫೀಲ್ಡ್ ವರ್ಕ್ ಏನ್ ಮಾಡ್ತಾರೆ ಇವರಿಗೆಲ್ಲ ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ಯಾವ್ದೇ ಆಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್, ಅಂಕಲ್, ರಾಪಿಡೋ, ಟೋಟಲಿ ಡೆಲಿವರಿ ಫೀಲ್ಡ್ ಯಾರೆಲ್ಲ ಕೆಲಸ ಮಾಡ್ತಾರೆ ಇವ್ರಿಗೆ ಇನ್ನ ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ಇನ್ನ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡ್ಯೂಟಿ ಹೆಂಗಪ್ಪ ಮಾಡೋದು ಸ್ವಲ್ಪ ಹುಡುಗರಿಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಮಳೆ ಬಂದ್ರೆ ಮೊಬೈಲ್ ಲೊಕೇಶನ್ ಹಾಕಕ್ಕಾಗಲ್ಲ, ಯಾವ ರೋಡಲ್ಲಿ ಗುಂಡಿ ಇರುತ್ತೆ ಅಂತ ಗೊತ್ತಾಗಲ್ಲ, ಆ ರೂಟ್ ಟ್ರಾವೆಲ್ ಮಾಡಕ್ಕಾಗಲ್ಲ. ಹಂಗಾಗಿ ಈ ತರ ಸಮಸ್ಯೆ ಜಾಸ್ತಿ ಆಗುತ್ತೆ, ಅರ್ನಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಆಟೋದವರಿಗೆ ಡಬಲ್ ಧಮಾಕ. ಯಾಕಂದ್ರೆ ಇನ್ನ ಬೈಕ್ ಟ್ಯಾಕ್ಸಿ ಬುಕಿಂಗ್ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡಿಲ್ಲ. ಕೆಲವರು ಮಳೆ ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಲ್ಲ, ಎಲ್ಲ ಆಟೋದನ್ನೇ ಬುಕ್ ಮಾಡ್ತಾರೆ. ಆಟೋಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, 1 to 2 ಅರ್ನಿಂಗ್ಸ್ ಆಪ್ ಇಂದನೂ ತೋರಿಸುತ್ತೆ. ಬಟ್ ಆಟೋದವರು ಕೇಳ್ತಾರೆ, ಯಾಕಂದ್ರೆ ಹೌದು ಮಳೆ ಬರ್ತಾ ಇದೆ ಅಂದ್ಮೇಲೆ ಬೇರೆ ಆಪ್ಷನ್ ಇಲ್ಲ, ಆಟೋದಲ್ಲಿ ಹೋಗ್ಲೇಬೇಕಾಗತ್ತೆ. ಅಂತ ಟೈಮಲ್ಲಿ ಅವ್ರಿಗೂ ಸ್ವಲ್ಪ ಆಫರ್ ಚೆನ್ನಾಗಿ ಸಿಗುತ್ತೆ. 100 ರೂಪಾಯಿ ಹೋಗೋ ಜಾಗಕ್ಕೆ 200 ರೂಪಾಯಿ ಕೂಡ ಅವರು ಕೇಳ್ತಾರೆ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರು ಎಕ್ಸ್ಟ್ರಾ ಬಂದೇ ಬರುತ್ತೆ ಸರ್ಜ್ ಅಂತವ. ಹಂಗಾಗಿ ಇನ್ ಮುಂದೆ ಅವ್ರಿಗೂ ಸ್ವಲ್ಪ ಒಳ್ಳೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು. ನಾವು ಕೂಡ ನೆನ್ನೆ ಯಾರೋ ಒಬ್ರು ವಿಡಿಯೋ ಮಾಡಿದ್ರು, ನೋಡ್ತಾ ಇದ್ದು. ಎಲ್ಲಪ್ಪ ಹೋಗ್ಬಿಟ್ಟಿದ್ದೀರಾ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲವ, ಮಳೆ ಬಂತು ಅಂದ್ರೆ ಎಲ್ಲ ಗೂಡ್ ಸೇರ್ಕೊಂಡ್ಬಿಟ್ರಿ ಮನೆಗೆ ಹೋಗಿ. ಮಳೆ ಬಂದ್ರೆ ಯಾರು ಒಬ್ರು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಮಾಡ್ರಪ್ಪ ಇವಾಗ ಬಂದು ಡ್ಯೂಟಿನ ರೋಡಲ್ಲಿ ನೋಡೋಣ, ಯಾರು ಆಗತ್ತ ನಿಮ್ ಕೈಲಿ ಮಾಡಕ್ಕೆ. ಆ ಯಾವತ್ತಿದ್ರು ನಾವೇ ಪರ್ಮನೆಂಟ್, ಏನ್ ನೈಟ್ ನಾವೇ ಮಾಡೋದು ಅಂತ ಯಾರೊಬ್ರು ಸ್ವಲ್ಪ ಬಿಲ್ಡಪ್ ಕೊಟ್ಕೊಂತ ಇದ್ರು. ಕುಟ್ಕೊಳ್ಳಿ ಅವ್ರವ್ರ ಇಷ್ಟ. ಅದು ಮಳೆ ಬಂದ್ರೆ ಅವ್ರ ಸೇಫ್ಟಿ ಇದೆ ಮಾಡ್ತಾರೆ. ಮಳೆಯಲ್ಲಿ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅವ್ರು ಆರಾಮ ಮನೆಗೆ ಹೋಗ್ತಾರೆ. ಅತಿ ಆಸೆ ಇಲ್ಲ ರೈಡರ್ಗಳಿಗೆ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ತಾರೆ. ಬಟ್ ಏನ್ ಮಾಡಕ್ಕಾಗಲ್ಲ. ಬಟ್ ಇದರಿಂದ ಬಚಾವ್ ಆಗೋದು ಹೇಗೆ, ಮಳೆಯಲ್ಲಿ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ. ಅರ್ನಿಂಗ್ಸ್ ಯಾವ ತರ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಕೂಡ ನಾನು ಟಿಪ್ಸ್ ಹೇಳ್ತೀನಿ ಬನ್ನಿ. ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೆ ಬೈಕ್ ಟ್ಯಾಕ್ಸಿ ಒಂದೇ ಮಾಡಕ್ ಆಗಲ್ಲ. ಬೈಕ್ ಟ್ಯಾಕ್ಸಿ ಒಂದೇ ಆಪ್ ಇಟ್ಕೊಂಡ್ರೆ ನೀವು ಮಳೆಗಾಲದಲ್ಲಿ ಖಂಡಿತ ಅರ್ನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಇನ್ನು ಮಳೆ ಸ್ಟಾರ್ಟ್ ಆಯ್ತು, ಇನ್ನು 1 ಮಂತ್, ನೆಕ್ಸ್ಟ್ ಏಪ್ರಿಲ್ ಎಂಡ್ ಒಳಗೆಲ್ಲ ಮಳೆ ಇನ್ನೂ ಜಾಸ್ತಿ ಆಗುತ್ತೆ. ಪ್ರೆಸೆಂಟ್ ಇವಾಗ ಏನೋ ಸ್ವಲ್ಪ ವಾಯುಭಾರ ಕುಸಿತದಿಂದ ಈ ವೀಕ್ 2 days ಮಳೆ ಬಂತ ಅಷ್ಟ್ ಬಿಟ್ರೆ, ನೆಕ್ಸ್ಟ್ ವೀಕ್ ಸ್ವಲ್ಪ ವೆದರ್ ಅಲ್ಲಿ ತೋರಿಸ್ತಾ ಇದೆ ಮಳೆ ಅಂತ. ಬಟ್ ಇನ್ನು ಹಂಗೆ ಹಿಂಗ್ ಆಡ್ಕೊಂಡು ಸ್ಟಾರ್ಟ್ ಆಗುತ್ತೆ ಮಳೆ. ಆಲ್ಮೋಸ್ಟ್ ವೀಕ್ಲಿ 15 days 1 time 2 time ಮಳೆ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನು ಮಳೆಯಲ್ಲಿ ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಬೇಕು. ಬಟ್ ಡೇಲಿ ಮಾತ್ರ ನೀವು ಡ್ಯೂಟಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಳೆ ಆಲ್ಮೋಸ್ಟ್ ಬರೋದೇ ಮಧ್ಯಾಹ್ನ 3 ಗಂಟೆ 4 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆಲ್ಲ ನೀವು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ಬೆಳಿಗ್ಗೆನೆ ಅಖಾಡಕ್ಕೆ ಇಳಿಬೇಕಾಗತ್ತೆ. ಏನ್ ಮಾರ್ನಿಂಗ್ 7 o'clock ಅಖಾಡಕ್ಕೆ ಇಳಿದ್ರೆ ನೀವು ಖಂಡಿತ ನಿಮ್ದು ಫುಲ್ ಟೈಮ್ ಟಾರ್ಗೆಟ್ ಏನಿದೆ ಅದನ್ನ ಬೇಗ ಮಾಡ್ಕೊಂಡ್ಬಿಡ್ಬೋದು ಬೆಳಿಗ್ನಾಗ. ಯಾಕಂದ್ರೆ ನಿಮ್ಗೆ ಯಾವಾಗ ಮಳೆ ಬರುತ್ತೆ ಅಂತ ನಿಮಗೆ ವೆದರ್ ಅಲ್ಲಿ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ 2 days 1 week ಮುಂಚೆನೆ. ಅಂತ ಟೈಮಲ್ಲಿ ಅಂತ ಡೇ ಅಲ್ಲಿ ಸ್ವಲ್ಪ ಬೆಳಿಗ್ಗೆನೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಮಳೆ ಬರೋ ಅಷ್ಟು ಟೈಮ್ಗೆ ಅರ್ನಿಂಗ್ಸ್ ಟಾರ್ಗೆಟ್ ಕ್ಲಿಯರ್ ಆದ್ರೆ ಆರಾಮ ಮನೆಗೆ ಬಂದ್ಬಿಡ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇನ್ನು ಬೈಕ್ ಟ್ಯಾಕ್ಸಿ ಒಂದೇ ಆಪ್ ಇಟ್ಕೊಂಡು ನೀವು ಡ್ಯೂಟಿ ಮಾಡಕ್ ಆಗಲ್ಲ. ಅದ್ರ ಜೊತೆಗೆ ಆಲ್ಟರ್ನೇಟ್ ಇರ್ಬೇಕು. ಅಂಕಲ್ ಡೆಲಿವರಿ ಆಯ್ತು, ರಾಪಿಡೋ, ಇಲ್ಲ ಪೋರ್ಟರ್, ಓಲಾ, ಊಬರ್, ಈ ತರ ಬೇರೆ ಬೇರೆ ಯಾವ ಆಲ್ಟರ್ನೇಟ್ ಇಟ್ಕೊಂಡ್ರೆ ನೀವು ಬೈಕ್ ಟ್ಯಾಕ್ಸಿ ಮಾಡಕ್ ಆಗಿಲ್ಲ, ಯಾರು ಕಸ್ಟಮರ್ ಬರ್ತಾ ಇಲ್ಲ ಅಂದಾಗ ಬೇರೆ ಯಾವ್ದಾದ್ರು ಕಮರ್ಷಿಯಲ್ ಮೆಟೀರಿಯಲ್ ಡೆಲಿವರಿ ಮಾಡ್ಬೋದು. ಮಳೆ ಟೈಮ್ ಇದ್ರೂ ಮಳೆ ಲೈಟ್ ಆಗಿ ಬರ್ತಾ ಇದ್ರೆ ರೈನ್ ಕೋಟ್ ಹಾಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಎಂತೆಂತ ಮಳೆಲೆಲ್ಲ ನಾವು ಡ್ಯೂಟಿ ಮಾಡಿದೀವಿ ಜಮಾನ್ದಲ್ಲಿ. ಕೋವಿಡ್ ಗೆ ಬಿಫೋರ್ ಹೆವಿ ರೈನ್ ಇತ್ತು. ಅಂತ ಟೈಮಲ್ಲಿ ನಾವು ಡೇ ಅಂಡ್ ನೈಟ್ ಜರ್ಕಿನ್ ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ರು ರೈನ್ ಕೋಟ್ ಹಾಕೊಂಡು. ಬಟ್ ಏನ್ ಇಶ್ಯೂ ಏನಿಲ್ಲ. ಬಟ್ ರೋಡ್ ಗೊತ್ತಿರ್ಬೇಕು ನಿಮಗೆ ಮೈನ್, ಅದೊಂದು ಪ್ಲಸ್ ಪಾಯಿಂಟ್. ರೋಡ್ ಗೊತ್ತಿಲ್ಲ ಅಂದ್ರೆ ನೀವು ಆ ರೋಡ್ಗಳಲ್ಲಿ ಬೇರೆ ಗಾಡಿ ಹೊಡಿಯಕ್ಕಾಗಲ್ಲ. ಎಲ್ಲೆಲ್ಲಿ ಗುಂಡಿ, ಬೆಂಗಳೂರು ತುಂಬಾ ಗುಂಡಿನೇ, ಹಳ್ಳ ತುಂಬ ನೀರ್ ತುಂಬೋಗ್ಬಿಟ್ಟಿರುತ್ತೆ. ಇದೊಂದು ಸೇಫ್ ಆಗಿ ಮಾಡ್ಬೇಕಾಗತ್ತೆ. ಹಂಗಾಗಿ ಆದಷ್ಟು ನೀವು ಮಳೆ ಟೈಮಲ್ಲಿ ಪೋರ್ಟರ್ ಅಂಡ್ ಅಂಕಲ್ ಈ 2 ಆಪ್ ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಅಂತ ನಮ್ಮ ಅನಿಸಿಕೆ. ಯಾಕಂದ್ರೆ ಗೊತ್ತಿರ್ಬೇಕು, ಪ್ರೆಸೆಂಟ್ ಇವತ್ತು ನಾವು ಕೂಡ ಸ್ವಲ್ಪ ಜನ ನೋಡುದು, ಇವತ್ತು ಹುಡುಗರು ಹಬ್ಬ, ಯುಗಾದಿ ಹಬ್ಬ ಇರೋದ್ರಿಂದ ಆರ್ಡರ್ಗಳು ಸ್ವಲ್ಪ ಸಿಟಿ ಒಳಗಡೆ ಹೈ ಆಗಿತ್ತು. ಮಾರ್ಕೆಟ್ ಅಲ್ಲಿ ಇಲ್ಲ, ಮಾರ್ಕೆಟ್ ಇಂದ ಹೊರಗಡೆ ಹೈ ಆಗಿತ್ತು ಆರ್ಡರ್.
ಮಧ್ಯಾಹ್ನ ಒಂದ್ 2 ಗಂಟೆವರೆಗೂ. ಬಟ್ ಪ್ರತಿಯೊಂದು ಆರ್ಡರ್ಗೂ ಸರ್ಜ್ ಆನ್ ಮಾಡಿದ್ರು. ಅಂಕಲ್ ಡೆಲಿವರಿಲಿ ಅಷ್ಟೇನೆ 2 ರಿಂದ 3 ಕಿಲೋಮೀಟರ್ಗೆಲ್ಲ ₹100 ಬರ್ತಾ ಇತ್ತು. ಯಾವತ್ತೂ ಈ ತರ ಬರ್ತಾನೆ ಇಲ್ಲ. ₹100 ಕೂಲಿಂಗ್ ಕೊಟ್ರೆ 20 ಕಿಲೋಮೀಟರ್ ಕೊಡ್ತಾ ಇದ್ದ. ಅಂತದ್ರಲ್ಲಿ ಇವತ್ತು 2 ಆರ್ 3 ಕಿಲೋಮೀಟರ್ಗೆಲ್ಲ ₹100 ಅಂಕಲ್ ಅಲ್ಲೇ ಕೊಡ್ತಾ ಇದ್ದ. ಹೋಟ್ರಲ್ಲೂ ಅಷ್ಟೇನೆ 1 ಕಿಲೋಮೀಟರ್ಗೆಲ್ಲ ₹60-70 ಸರ್ಜ್ ಇತ್ತು. ಒಳ್ಳೆ ಚೆನ್ನಾಗಿತ್ತು ಇವತ್ತು ಆರ್ಡರ್. ನಾವು ಕೂಡ ಡ್ಯೂಟಿ ಮಾಡ್ಕೊಂಡ್ ಬಂದು ಒಂದು ಹಾಫ್ ಡೇಗೆ ಹಬ್ಬ ಮುಗಿಸ್ಕೊಂಡು ಹೋಗಿ ಹಾಫ್ ಡೇ ಡ್ಯೂಟಿ ಮಾಡ್ಕೊಂಡ್ ಬಂದ್ರು 3 ಅಂಡ್ 4 ಅವರ್ ಅಲ್ಲಿ ₹1000 ಅರ್ನಿಂಗ್ಸ್ ಆಗೋಯ್ತು. ಚೆನ್ನಾಗಿತ್ತು ಇವತ್ತು ಮಾರ್ಕೆಟ್. ಆರ್ಡರ್ ಇಲ್ಲ ಅಂದ್ರೂ ಹೊರಗಡೆ ಚೆನ್ನಾಗಿ ಆರ್ಡರ್ ಇತ್ತು. ಬಟ್ ಇನ್ನೊಂದ್ ಏನ್ ಮೈನ್ ಪ್ಲಸ್ ಪಾಯಿಂಟ್ ಆಫ್ ಅಂದ್ರೆ ಟ್ರಾಫಿಕ್ ಇಲ್ಲ. ಬೆಂಗಳೂರೆಲ್ಲ ಫುಲ್ ಖಾಲಿ, ಟ್ರಾಫಿಕ್ ಇರಲಿಲ್ಲ. ಹಂಗಾಗಿ ಈ ತರ ಇದ್ದಾಗ ಪ್ಲಸ್ ಪಾಯಿಂಟ್ ಅರ್ನಿಂಗ್ಸ್ ಮಾಡ್ಕೋಬಹುದು. ಬಟ್ ಮಳೆ ಟೈಮಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಕಮರ್ಷಿಯಲ್ ಆಗಿ ಏನ್ ಗಳು ಇದಾವಲ್ಲ, ಮೆಟೀರಿಯಲ್ ಕೊಡ್ತಾರಲ್ಲ, ಇವನ್ ಯೂಸ್ ಮಾಡಿ ನೀವು. ಪೋರ್ಟರ್ ಅಂಡ್ ಅಂಕಲ್ ಎರಡೇ ಸಾಕು ನಿಮಗೆ. ರಾಪಿಡೋ ಬೇಕಾಗೇ ಇಲ್ಲ ಮಳೆ ಟೈಮಲ್ಲಿ. ಈ ಎರಡು ಆಪ್ ನೀವು ರೈನ್ ಕೋಟ್ ಹಾಕೊಂಡು ಡ್ಯೂಟಿ ಮಾಡಿದ್ರೆ ಜಸ್ಟ್ 2 ಆರ್ 3 ಕಿಲೋಮೀಟರ್ಗೆ ₹100 ₹150 ಅಮೌಂಟ್ ಬರ್ತಾ ಇರುತ್ತೆ. ಆರಾಮಾಗಿ ಇವೇ ಹೊಡಿಬಹುದು ನೀವು. ಈ ಬೈಕ್ ಟ್ಯಾಕ್ಸಿ ಒಂದೇ ನಂಬ್ಕೊಂಡು ಜೀವನ ಮಾಡ್ಬೇಕಂತ ಏನಿಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳು ಒಂದು ಬೈಕ್ ಇದೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂದ್ರೆ 108 ಆಪ್ ಇದಾವೆ ಡೆಲಿವರಿ ಮಾಡಕ್ಕೆ ಬೈಕಿಗೆ. ಬಟ್ ಆಟಕ್ ಬೇರೆ ಆಪ್ಷನ್ ಇಲ್ಲ. ಒಂದೇ ಕಸ್ಟಮರ್ನೇ ಪಿಕಪ್ ಡ್ರಾಪ್ ಮಾಡ್ಬೇಕಷ್ಟೇ. ಅವರು ಬೇರೆ ಏನೂ ಮಾಡಕ್ಕಾಗಲ್ಲ. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಮಳೆ ಇರ್ಲಿ, ಕಸ್ಟಮರ್ ಬಿಟ್ರೆ ಅವ್ರು ಏನು ಪಿಕಪ್ ಮಾಡಕ್ ಆಗಲ್ಲ. ಬಟ್ ಕೆಲವೊಬ್ಬೊಬ್ರು ಲಗೇಜ್ಗಳು ಹೊಡಿತಾರೆ. ಗೂಡ್ಸ್ ಆಟೋದಲ್ಲಿ ಹೊಡೆದಿರ್ತಾರ, ಲಗೇಜ್ ಹಾಕೊಂಡು ಹೊಡಿತಾರೆ. ಬಟ್ ಅದು ಇಲ್ಲಿಗಲ್ ಗೊತ್ತು ಅವ್ರಿಗೆ, ಆದ್ರೂ ಅದು ಇಲ್ಲಿಗಲ್ ಅವರೇ ಮಾಡ್ತಾರೆ. ಬೈಕ್ ಟ್ಯಾಕ್ಸ್ಗೆ ಇಲ್ಲಿಗಲ್ ಅಂತ ಹೇಳ್ತಾರೆ. ನಾವು ಎಷ್ಟೋ ವಿಡಿಯೋ ಮಾಡಿ ಬಿಡ್ತಾ ಇದೀವಿ. ಬಟ್ ಅವರು ಚೇಂಜ್ ಆಗ್ಬೇಕು, ನಾವೇನ್ ಮಾಡಕ್ಕಾಗಲ್ಲ. ಬಟ್ ಬೈಕ್ ಟ್ಯಾಕ್ಸ್ಗೆ ಒಂದಲ್ಲ 108 ಆಪ್ಷನ್ ಇದೆ. ಮಳೆ ಬಂತಂತ ಏನ್ ರಾಪಿಡೋರು ಆಫ್ ಮಾಡ್ಕೊಂಡು ಗೂಡ್ ಸೇರ್ಕೊಂಡು ಮನೆಗೆ ಹೋಗತ್ತಾ? ಹೇಡಿಗಳಂತೂ ಯಾರು ಇಲ್ಲ. ಅಂತ ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಅದೇ ಅಂಜದಾನೆ ಕೆಲಸ ಮಾಡ್ತಕ್ಕಂಥ ರೈಡರ್ಸ್ ಅಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವರು. ಯಾಕಂದ್ರೆ ಮಳೆ ಬಂತ ಬೇರೆ ಡ್ಯೂಟಿ ಆನ್ ಮಾಡ್ಕೊಂತಾರೆ, ಮೋಟರ್ ಆನ್ ಮಾಡ್ಕೊಂತಾರೆ, ಅಂಕಲ್ ಆನ್ ಮಾಡ್ಕೊಂತಾರೆ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಯಾರು ಬರಲ್ಲ. ಸುಮ್ನೆ ಅವ್ರು ನೆನೆಸ್ಕೊಂಡು ಯಾಕೆ ಡ್ಯೂಟಿ ಮಾಡ್ಬೇಕು? ಒಂದ್ ರೈನ್ ಕೋಟ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡ್ರೆ ಎಂತ ಮಳೆ ಬರ್ಲಿ, ಒಂದ್ ಡ್ರಾಪ್ ನೀರ್ ಒಳಗಡೆ ಹೋಗಲ್ಲ. ಅಂತ ಟೈಮಲ್ಲಿ ಪೋರ್ಟರ್ ಎಷ್ಟ್ರಿ 3 ರಿಂದ 4 ಕಿಲೋಮೀಟರ್ಗೆ ₹100-150 ಬರುತ್ತೆ. ಅದೇ ₹150 ಮಾಡ್ಬೇಕು ಅಂದ್ರೆ ನೀವು ಬೈಕ್ ಟ್ಯಾಕ್ಸಿ ಎಷ್ಟು ಕಿಲೋಮೀಟರ್ ಹೊಡಿಬೇಕು? 15 ಕಿಲೋಮೀಟರ್ ಓಡಿಸ್ಬೇಕು. ಆಗತ್ತಾ? ಟ್ರಾಫಿಕ್ ಅಲ್ಲಿ ಆಗಲ್ಲ. ಮಳೆ ಬಂದ್ರೇನೆ ಪ್ಲಸ್ ಪಾಯಿಂಟ್ ಬೈಕ್ ಅಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ಗೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ, ನಾವು ಹೇಳ್ತಿದೀವಿ. ಕೆಲವ್ರು ಹೇಳ್ತಾ ಇದ್ರು ಆಟೋದವರು, ಮಳೆ ಬಂದ್ಬಿಟ್ರೆ ನಾ ಮುಗೀತು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರು ಮಾಡಕ್ಕಾಗಲ್ಲ, ಎಲ್ಲ ಮನೆಗೆ ಹೋಗ್ಬಿಡ್ತಾರೆ, ಗೂಡ್ಸ್ ಸೇರ್ಕೊಂತಾರೆ, ಹಂಗೆ ಹಿಂಗೆ ಅಂತವ. ನಿಜವಾಗ್ಲೂ ಎಷ್ಟೋ ಜನ ಬೆಂಗಳೂರಲ್ಲಿ ಹುಡುಗರು ಆಸೆ ಪಡದೇನೆ ಮಳೆ ಬರಲ್ಲಪ್ಪ, ಮಳೆಗಾಲ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅಂದ್ಕೊಂತಾರೆ. ಯಾಕಂದ್ರೆ ಮಳೆಗಾಲ ಬಂತಂದ್ರೇನೆ ಆರ್ಡರ್ ಜಾಸ್ತಿ ಆಗಿ ಹೋಗುತ್ತೆ. ಯಾಕಂದ್ರೆ ಕಸ್ಟಮರ್ ಯಾರು ಹೊರಗಡೆ ಬರಲ್ಲ, ಬುಕ್ ಮಾಡೋರು ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ತಾರೆ. ಅವ್ರು ಯಾರು ಪರ್ಚೇಸಿಂಗ್ ಅಂತ ಹೊರಗಡೆ ಬರಲ್ಲ. ಎನಿ ಟೈಮ್ ಬೆಳಿಗ್ಗಿಂದ ಸಂಜೆವರೆಗೂ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇರುತ್ತೆ. ಮಳೆ ಬಂದ್ರೆ ಸರ್ಜ್ 20, 30, ₹50 ಸರ್ಜ್ ಕೊಡ್ತಾನೆ ಪ್ರತಿಯೊಂದು ಆರ್ಡರ್ಗೂ. ಜಸ್ಟ್ 1 ಆರ್ 2 ಕಿಲೋಮೀಟರ್ಗೆ ₹100 ಯಾರು ಕೊಡ್ತಾರೆ ₹100 ಹೇಳಿ? ಈ ತರ ಆಫರ್ ಮಳೆ ಬಂದಾಗ್ಲೇನೆ ಸಿಕ್ಕೋದು ನಮ್ಮ ಡೆಲಿವರಿ ಬಾಯ್ಸ್ ಗಳಿಗೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳಿಗೆ. ಅದಕ್ಕೋಸ್ಕರ ಎಷ್ಟೋ ಜನ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಸೆ ಪಡೋದು, ಮಳೆ ಬರ್ಲಪ್ಪ, ಮಳೆಗಾಲ ಸ್ಟಾರ್ಟ್ ಆಗ್ಲಪ್ಪ ಅಂತಾನ. ಮಳೆಗಾಲ ಸ್ಟಾರ್ಟ್ ಆದ್ರೆ ಸ್ವಲ್ಪ ಕೆಲಸ ಮಾಡಕ್ ಕಿರಿಕಿರಿ ಅನ್ನಿಸ್ಬೋದು ಅಷ್ಟೇ. ಹೆವಿ ಮಳೆ ಬಂದಾಗ ಡ್ಯೂಟಿ ಮಾಡಕ್ಕಾಗಲ್ಲ. ಒಂದು ಆವರೇಜ್ ಲೈಟ್ ಆಗಿ ಸೈಕ್ಲೋನ್ ತರ ಹಿಡ್ಕೊಳತ್ತಲ್ಲ, ಈ ತರ ಹಿಡ್ಕೊಂಡಾಗ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಬೆಳಿಗ್ಗಿಂದ ಸಂಜೆವರೆಗೂ ಮಾಡ್ತಕ್ಕಂಥ ಅರ್ನಿಂಗ್ಸ್ 3 ರಿಂದ 4 ಅವರಲ್ಲಿ ಮಾಡ್ಕೊಂಡು ಹೋಗ್ಬೋದು ಮಳೆ ಟೈಮಲ್ಲಿ. ನೈಟ್ ಅಲ್ಲಿ ಮಾಡ್ತಕ್ಕಂಥ ನೆಸೆಸಿಟಿನೇ ಇಲ್ಲ. 6 ರಿಂದ 7 ಗಂಟೆ ಒಳಗೆ ₹2,000-3,000 ಹೊಡ್ಕೊಂಡು ಹೋಗ್ಬೋದು. ಬೆಳಿಗ್ಗೆ ಬಂದ್ರೆ 100% ಆಗತ್ತೆ. ನಾವೆಲ್ಲ ಮಾಡ್ತಾ ಇದ್ದು, ಮಾಡಿ ತೋರ್ಸಿದೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ್ಯಾವ ತರ ಮಾಡ್ಬೇಕಂತ ನಾನು ಹಿಂದೆ ಎಲ್ಲ ವಿಡಿಯೋ ಕೂಡ ಮಾಡಿಬಿಟ್ಟಿದ್ದೀನಿ. ಅದು ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಮಾಡ್ತೀನಿ. ಮಳೆ ಟೈಮಲ್ಲಿ ಯಾವ್ಯಾವ ತರ ವಿಡಿಯೋ ಆರ್ಡರ್ ಮಾಡಿದ್ರೆ ಹೆಂಗ್ ಅರ್ನಿಂಗ್ಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಹೊಸಬ್ರು ಏನೆಲ್ಲ ಬರ್ತಾ ಇರ್ತಾರ ಡೆಲಿವರಿ ಫೀಲ್ಡ್ಗೆ, ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಅದಕ್ಕೊಂದು ಸಪರೇಟ್ ಆಗಿ ಮಾಡ್ತೀನಿ. ಬಟ್ ಇವಾಗ ಮಳೆ ಬಂತಂದವೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ 100%. ಯಾರು ಮಳೆ ಬಂದಂತ ಎದ್ರಕೊಂಡು ಮನೆಗೆ ಹೋಗ್ಬೇಡಿ. ಮಳೆಲೇನೆ ಮಾಡ್ಬೇಕು ನೀವು. ಡೆಲಿವರಿ ಬಾಯ್ಸ್ ಅಂದ್ರೆ ಮಳೇಲಿ ಡ್ಯೂಟಿ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗೋದು. ಬೇರೆ ಟೈಮಲ್ಲಿ ಆಗಲ್ಲ ಅರ್ನಿಂಗ್ಸ್. ಬೇರೆ ಟೈಮಲ್ಲಿ ನೀವು 10 ರಿಂದ 12 ಅವರ್ ಮಾಡೋ ಅರ್ನಿಂಗ್ಸ್ ನ 4 ರಿಂದ 5 ಅವರಲ್ಲಿ ಮಾಡ್ಬೋದು ಮಳೆ ಟೈಮಲ್ಲಿ. ಬಟ್ ಸದ್ಯಕ್ಕೆ ಇವಾಗ ಒಂದು ತಿಂಗಳು ಮಳೆ ಇಲ್ಲ. ಇನ್ನ ಏನೋ ಒಂದು ವಾರದಲ್ಲಿ 1-2 ದಿವಸ ನೆನ್ನೆ ಬಂದೋಯ್ತು. ನೆಕ್ಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಇದೆ. ಅದ್ ಬಿಟ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಎಂಡ್, ಮೇ ಅಲ್ಲಂತೂ ಮಳೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ವೀಕ್ಲಿ 3-4 ಡೇಸ್ ಮಳೆ ಬಂದ್ರು ಸಾಕು ಬೆಂಗಳೂರಲ್ಲಿ. ಒಂದು 15 ದಿವಸ ಮಾಡೋ ಕೆಲಸ 4 ದಿನದಲ್ಲಿ ಸಂಪಾದನೆ ಮಾಡ್ಬೋದು. ಆ ತರ ಆಫರ್ ಇದೆ. ಯಾಕಂದ್ರೆ ಆರ್ಡರ್ ಹೆವಿ ಇರೋದ್ರಿಂದ ಸರ್ಜ್ ಬರ್ತಾ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್. ಆದಷ್ಟು ನಿಯರೆಸ್ಟ್ ಪಿಕಪ್ ತಗೊಳ್ಳಿ, 2 ನಿಮಿಷದಲ್ಲಿ ಡ್ರಾಪ್ ಮಾಡಿ. ಇವತ್ತು ನಾನು ಕೂಡ ಹೇಳ್ತಾ ಇಲ್ಲ, ಸುಮಾರು ಇವತ್ತು ಲೋಕಲ್ ಆರ್ಡರ್ ಜೈನಗರದಲ್ಲಿ 4 ರಿಂದ 5 ಆರ್ಡರ್ ಮಾಡಿದೆ. 1 ಕಿಲೋಮೀಟರ್ ಒಳಗಡೆನೆ ಪಿಕಪ್, ಡ್ರಾಪ್ ಅಷ್ಟೇ 1 ಆರ್ 2 ಕಿಲೋಮೀಟರ್, ₹80 ₹100. ಯಾರು ಕೊಡ್ತಾರೆ ಹೇಳಿ? 5 ನಿಮಿಷಕ್ಕೆ ಪಿಕಪ್ ಡ್ರಾಪ್ ಆಗೋಗುತ್ತೆ 2 ಕಿಲೋಮೀಟರ್ ಅಲ್ಲಿ. ಅದಕ್ಕೋಸ್ಕರ ಯಾವತ್ತು ನಾವು ಲೋಕಲ್ ಆರ್ಡರ್ ಅಂತ ಲೇಜಿ ಮಾಡಬಾರ್ದು. ತುಂಬಾ ಜನ ಲೋಕಲ್ ಆರ್ಡರ್ ಅಂದ್ರೆ ಪಿಕ್ಕೇ ಮಾಡಲ್ಲ. ಇವ್ ತಲೆನೋವು ಬೇಡಪ್ಪ, ಲಾಂಗ್ ನೋಡೋಣ, ₹300, ₹400, ₹500 ಆರ್ಡರ್ ನೋಡೋಣ ಅಂತಾರೆ. ಬಟ್ ₹300, ₹400, ₹500 ಆರ್ಡರ್ ನನ್ನ ಪ್ರಕಾರ ವೇಸ್ಟ್. ನಾವು ಜಮಾನಾಗ ಹಂಗೆ ಮಾಡ್ತಾ ಇದ್ದು.
500 ರೂಪಾಯಿ, 1000 ರೂಪಾಯಿ ಆರ್ಡರ್ ಬಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ದು. ದಾಬಸ್ಪೇಟೆ, ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಎಲ್ಲ ಹೋಗ್ಬಿಟ್ಟಲ್ಲಿ ಬೆಳಗಿನ ಸಾಯಂಕಾಲ ಹೊಡಿತಾ ಇದ್ದು ಕುತ್ಕೊಂಡು, ಖಾಲಿ ಮನೆಗೆ ಬರ್ತಾ ಇದ್ದು ವಾಪಸ್ಸು. ಈ ತರ ಎಲ್ಲ ಅನುಭವಿಸಿ ಅನುಭವಿಸಿ ಇವಾಗ ನಮಗೆ ಬುದ್ಧಿ ಬಂದಿದೆ. ಯಾವ್ಯಾವ ತರ ಡ್ಯೂಟಿ ಮಾಡಿದ್ರೆ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಎಲ್ಲ ಗೊತ್ತಾದ್ಮೇಲೆನೆ ನಾವು ಕೂಡ ನಮಗೆ ಗೊತ್ತಿರೋದನ್ನ 4 ಜನ ತಿಳಿಸ್ಕೊಡ್ತೀವಿ. ಆಯ್ತಾ? ಲೋಕಲ್ ಆರ್ಡರ್ ಅಲ್ಲಿ ಆಗ್ತಕ್ಕಂತ ಅರ್ನಿಂಗ್ಸ್ ಬೇರೆ ಯಾವ ಆರ್ಡರ್ ಅಲ್ಲೂ ಆಗಲ್ಲ. ಸರ್ಜ್ ಇರ್ಬೇಕು. ಲೋಕಲ್ ಆರ್ಡರ್ ಮಾಡ್ಬೇಕಾದ್ರೆ ಸರ್ಜ್ ಇರ್ಬೇಕು, ನಿಯರೆಸ್ಟ್ ಪಿಕಪ್ ತಗೋಬೇಕು. ಅಂತ ಟೈಮಲ್ಲಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಎರಡೇ ಐಡಿ ಇಟ್ಕೊಂಡ್ರೆ ಸಾಕು ನೀವು. ಪೋರ್ಟ್ರು, ಇಲ್ಲ ಪೋರ್ಟರ್ ಒಂದು, ರಾಪಿಡ್ ಒಂದು, ಅಂಕಲ್ ಒಂದು, 3 ಇದ್ರೆ ಸಾಕು. ಸಿಂಗಲ್ ಸಿಂಗಲ್ ಆರಾಮಾಗಿ ಮಾಡ್ಬೋದು ನೀವು. ಅದೆಲ್ಲ ಯಾವ್ಯಾವ ತರ ಮಾಡ್ಬೇಕು ಅಂತಾನು ಹೇಳಿದೀನಿ ನಾ ಸುಮಾರು ವಿಡಿಯೋಗಳಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರ್ತೀವಲ್ಲ, ಮಳೆ ಬಂತಂದ್ರೆ ಇನ್ ಮುಂದೆ ಒಳ್ಳೆ ಆಫರ್ ಇದೆ. ಮಳೆ ಬಂತಂತ ಯಾರು ಭಯ ಬೀಳಕ್ ಹೋಗ್ಬೇಡಿ. ಇನ್ಮೇಲೆ ಅರ್ನಿಂಗ್ಸ್ ಆಗಲ್ಲ ಹೆಂಗಪ್ಪ ಮಾಡೋದಂತವ. ಮಳೆ ಬಂದ್ರೆ ನಿಮಗೆ ಡೆಲಿವರಿ ಫೀಲ್ಡ್ ಆಫರ್. ಗೊತ್ತಾಯ್ತಾ? ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಯಾರು ನೋಡಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.